ಒಂದೇ ದಿನದಲ್ಲಿ ಲವ್ ಆಗತ್ತೆ, ಎರಡನೇ ದಿನದಲ್ಲಿ ಬ್ರೇಕಪ್ ಆಗತ್ತೆ. ಇದು ಒಳ್ಳೆ ಫಿಲ್ಮ್ ಸ್ಟೋರಿ ಥರ ಇದೆ. ಇದು ಅಂಕಲ್ ಆಂಟಿ ಒನ್ ಡೇ ಲವ್ ಸ್ಟೋರಿ. ಮಹಿಳೆ ಒಪ್ಕೊಂಡ ಖುಷಿಯಲ್ಲಿ ಅಂಕಲ್ ಭೇಟಿ ಆಗಕ್ಕೆ ಹೋಗ್ತಾರೆ. ಭೇಟಿಯಾದ ಅಂಕಲ್ ಮೇಲೆ ಕೊಲೆ ಯತ್ನ ನಡೆಯುತ್ತೆ. ಬೆಂಗಳೂರಿನ ಸುದ್ದುಗುಂಟೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಒಂದೇ ದಿನ ಲವ್, ಎರಡನೇ ದಿನ ಬ್ರೇಕಪ್. ಇದು ಅಂಕಲ್ ಆಂಟಿಯ ಒನ್ ಡೇ ಲವ್ ಸ್ಟೋರಿ. ಒಳ್ಳೆ ಫಿಲ್ಮ್ ಟೈಟಲ್ ಥರ ಇದಾವೆಲ್ಲ. ಸೊ ಮಹಿಳೆ ಒಪ್ಕೊಂಡಿದ್ದಾಳೆ, ಅದಕ್ಕೆ ಖುಷಿಯಲ್ಲಿ ಅಂಕಲ್ ಭೇಟಿಯಾಗಕ್ಕೆ ಹೋಗ್ತಾರೆ. ಭೇಟಿಯಾದಂಥ ಅಂಕಲ್ ಮೇಲೆ ಕೊಲೆ ಯತ್ನ ನಡೆಯುತ್ತೆ. ಬೆಂಗಳೂರಿನ ಸುದ್ದುಗುಂಟೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಲಸ ಮಾಡುವ ಜಾಗದಲ್ಲಿ ಪರಿಚಯವಾಗಿರ್ತಾನೆ ಹಿತೇಂದ್ರ. ಕಳೆದ 14ನೇ ತಾರೀಕು ಭೇಟಿ ಆಗೋಣ ಅಂತ ಕರೆದಿರ್ತಾನೆ. BTM ಲೇಔಟ್ನ ಪಾರ್ಕ್ ಒಂದರಲ್ಲಿ ಮಹಿಳೆ ಭೇಟಿಯಾಗಿರ್ತಾರೆ ಈ ಅಂಕಲ್. ಸೊ ಈ ವೇಳೆ ಮಹಿಳೆಗೆ ತನ್ನ ಪ್ರೀತಿಯನ್ನ ಹೇಳಿಕೊಂಡಿರ್ತಾನೆ ಹಿತೇಂದ್ರ ಕುಮಾರ್, ಬಟ್ಟೆ ಅಂಗಡಿ ವ್ಯಾಪಾರಿ. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಮಹಿಳೆಯ ಸ್ನೇಹಿತ ಸಿದ್ದು ಎಂಬಾತನಿಂದ ಅಟ್ಯಾಕ್ ಆಗುತ್ತೆ. ಹಿತೇಂದ್ರ ಕುಮಾರ್ ಹೊಟ್ಟೆ ಮತ್ತು ಬೆನ್ನಿಗೆ ಚಾಕು ಇರಿದಿರ್ತಾನೆ ಆರೋಪಿ. ಸೊ ಮಹಿಳೆಗೆ ತನ್ನ ಪ್ರೀತಿಯನ್ನ ಹೇಳಿಕೊಂಡಿದ್ದ ಹಿತೇಂದ್ರ. ಸೊ ಈ ವೇಳೆ ಮಹಿಳೆಯ ಸ್ನೇಹಿತ ಸಿದ್ದು ಅನ್ನೋನು ಅವಳ ಜೊತೆಗೆ ಬರ್ತಾನೆ. ಬೆನ್ನು ಮತ್ತು ಹೊಟ್ಟೆಗೆ ಚಾಕು ಇರಿದು ಹೋಗ್ತಾರೆ. ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆರೋಪಿಯನ್ನು ಏನು ಮಾಡಿದ್ದಾರೆ, ಈಗ ಅರೆಸ್ಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಕಳೆದ 14ನೇ ತಾರೀಕು ಭೇಟಿ ಆಗೋಣ ಅಂತ ಕರೆದಿರ್ತಾರಂತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಚೆನ್ನಾಗಿದ್ದೀರಿ, ಒಳ್ಳೆ ಫಿಲ್ಮ್ಗೆ ಸೂಟ್ ಆಗೋ ರೀತಿಯಲ್ಲಿ ಯಾರಾದರೂ ಡೈರೆಕ್ಟರ್ಗೆ ಹೇಳಿದ್ರೆ ಒಂದು ಒಳ್ಳೆ ಫಿಲ್ಮ್ ಮಾಡಿಬಿಡ್ತಾರೇನೋ ಈ ಮೂವಿ, ಆ ಥರ ಇದೆ ಇದು ಸ್ಟೋರಿ. ಚೆನ್ನಾಗಿದೆ ಇದು. ಇವಳೇ ಕರ್ಕೊಂಡು ಬಂದಿದ್ಲಂತ ಅಥವಾ ಇವನು ಸಪ್ರೇಟಾಗಿ ಬಂದು ಸಿದ್ದು ಚಾಕು ಚುಚ್ಚಿರುವಂಥದ್ದಾ? ಅರುಣ್, ಏನಂದ್ರೆ ಇನ್ನೂ ಕೂಡ ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಕ್ಕುವಂತ ಸಾಧ್ಯತೆಗಳು ಇದಾವೆ. ಯಾಕೆಂದ್ರೆ ಮುಂದಿನ ಹೊತ್ತುಗಳಲ್ಲಿ, ಯಾಕೆಂದ್ರೆ ಹಿತೇಂದ್ರ ಏನಿದ್ದ, ಆತ ಲೈಂಗಿಕ ದೌರ್ಜನ್ಯ ಮಾಡಿದ್ದ. ಆತನನ್ನ ಕರ್ಕೊಂಡು ಬಂದು ಮನವೊಲಿಸಿ ಕರ್ಕೊಂಡು ಬಂದು ಅಲ್ಲಿ ಆತನಿಗೆ ಚಾಕುನ ಇರಿದಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಆದರೆ ಇಲ್ಲಿಯವರೆಗೆ ನಡೆದಿರೋಂಥದ್ದು ಏನೋ ಆ ಯುವತಿ ಬಟ್ಟೆ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಿತೇಂದ್ರ ಆಕೆಗೆ ಪ್ರಪೋಸ್ ಅನ್ನ ಮಾಡ್ತಾನೆ. ಜೊತೆಗೆ ಅವರಿಬ್ಬರ ನಡುವೆ ಪ್ರೇಮ ಅಂಕುರ ಕೂಡ ಆಗುವಂಥದ್ದು. ಅಂದ್ರೆ ಇಲ್ಲಿಯವರೆಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಇದನ್ನ ವಿರೋಧಿಸಿ ಆಕೆಯ ಮೊದಲ ಪ್ರಿಯಕರ ಏನಿರ್ತಾನೆ ಆತ ಬಂದು ಪಾರ್ಕ್ ನಲ್ಲಿ ಇದ್ದಂತ, ಏಕಾಂತದಲ್ಲಿ ಇದ್ದಂತ ಇವರಿಬ್ಬರ ಮೇಲೆ ದಾಳಿಯನ್ನ ಮಾಡ್ತಾನೆ. ದಾಳಿಯನ್ನ ಮಾಡಿದಾಗ ಹಿತೇಂದ್ರಗೆ ಏನು ಚಾಕುವನ್ನ ಇರಿಯಂಥದ್ದು. ಯಾಕೆಂದ್ರೆ ನನ್ನ ಆ ಪ್ರಿಯತಮೆಯನ್ನ ನೀನು ಮನವೊಲಿಸ್ಕೊಂಡು ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಆತನನ್ನ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ, ಅಂದ್ರೆ ಚಾಕು ಇರಿದಿರೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಇನ್ನಷ್ಟು ತನಿಖೆ ಆದ ಬಳಿಕ ಬಹುತೇಕ ಅದರ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದಾವೆ ಮತ್ತು ಪ್ರಕರಣದಲ್ಲಿ ಟ್ವಿಸ್ಟ್ ಕೂಡ ಸಿಗ್ತಾ ಇರೋಂಥದ್ದು. ಅಂದ್ರೆ ಯಾವಾಗ ಪದೇ ಪದೇ ಈ ಬಟ್ಟೆ ಅಂಗಡಿಯ ಮಾಲೀಕ ಹಿತೇಂದ್ರ ಒತ್ತಡವನ್ನ ಹೇರ್ತಾ ಇದ್ದ, ನನ್ನ ಜೊತೆಯಲ್ಲಿ ಲೈಂಗಿಕ ಸಂಪರ್ಕವನ್ನ ಬೆಳೆಸಬೇಕು ಅಂತೇಳಿ ಒತ್ತಡವನ್ನ ಹೇರ್ತಾ ಇದ್ದ, ಅದನ್ನ ತನ್ನ ಪ್ರಿಯತಮನ ಜೊತೆಯಲ್ಲಿ ಹೇಳ್ಕೊಂಡಿರ್ತಾಳೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಪೊಲೀಸರ ತನಿಖೆಯಲ್ಲಿ ಇದೆಲ್ಲ ಕೂಡ ಬಯಲಾಗಬೇಕಾದಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.